ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ದಶಮಿ ತಿಥಿ ಪೂರ್ವಭಾದ್ರ ನಕ್ಷತ್ರ. ಈ ದಿವಸ ಮಂಗಳವಾರವಾಗಿದೆ. ಅಮ್ಮನವರ ಪ್ರಾರ್ಥನೆ, ಸುಬ್ರಹ್ಮಣ್ಯ ಸ್ವಾಮಿ ಪ್ರಾರ್ಥನೆ ಯಾವುದಾದ್ರೂ ಸರಿ. ಅಂತೂ ಮನಸ್ಸಿನ ಉನ್ನತಿಗೆ ಒಂದು ಬಲವಾದ ಆಧಾರ ಬೇಕಾಗುತ್ತೆ. ಹೀಗಾಗಿ ಭಗವದ್ ಆರಾಧನೆ ಯಾಕೆ ಅಂತಂದರೆ, ಜೀವನವನ್ನು ಡಿ ವಿ ಜಿಯವರ ಮಾತು ನೆನಪಾಗುತ್ತೆ. ಅದು ಕ್ಷುಲ್ಲ ಭಾವದಂ ಬಿಡಿಸಿ, ಸಣ್ಣ ಭಾವನೆಯನ್ನು ಬಿಡಿಸಿ ಮೇಲ್ವೊಯ್ಯುತ್ತೆ. ನಮ್ಮ ಮನಸ್ಸನ್ನು ಉತ್ಕರ್ಷ ಮಾಡುತ್ತೆ, ಎಲಿವೇಟ್ ಮಾಡುತ್ತೆ. ಭಗವಂತನ ಆರಾಧನೆ ಅಂತಕ್ಕಂಥದ್ದು ಹಾಗೆ ನಮಗೆ ಉನ್ನತಿಯ ಮಾರ್ಗವನ್ನು ಸೂಚಿಸುತ್ತೆ. ಈ ಕಾರಣದಿಂದಾಗಿ ಆರಾಧನೆಗಳು, ಭಗವಂತನ ಸಾಮೀಪ್ಯ, ಭಗವಂತನ ಪೂಜೆ, ದರ್ಶನ ಇವುಗಳೆಲ್ಲ ನಮಗೆ ಕೊಡ್ತಕ್ಕಂಥ ಭಾವೋನ್ನತಿ ಅಂತ ಕರೀತಾರೆ. ಹೀಗಾಗಿ ನಾವಲ್ಲಿ ಹೋದಾಗ ಒಂದು ದೊಡ್ಡ ಸಮಾಧಾನ ಬೇರೆ ಯಾರು ಕೊಡಲಿಕ್ಕೆ ಸಾಧ್ಯ? ದೇವಸ್ಥಾನಕ್ಕೆ ನೀವು ಹೋದರೆ ಅಲ್ಲಿನ ವಾತಾವರಣ, ಅಲ್ಲಿನ ಮಂತ್ರಘೋಷ, ಅಲ್ಲಿನ ತೀರ್ಥ ಪ್ರಸಾದ ಇವುಗಳಲ್ಲಿ ಎಂಥ ವಿಶ್ವಾಸ ಇದೆ ನಮಗೆ. ನಾವು ಈ ವಿಶ್ವಾಸವನ್ನು ಇನ್ನೆಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ? ಯಾವ ವಿಜ್ಞಾನ ಕೊಡಲಿಕ್ಕೆ ಸಾಧ್ಯ? ನಾವು ಹಾಸ್ಪಿಟ್ಲಿಗೆ ಹೋದರೆ ಒಂದು ಟ್ರೀಟ್ಮೆಂಟ್ ಕೊಡ್ತಾರೆ, ಯಾವುದೋ ಒಂದು ಕಾಯಿಲೆಗೆ ಔಷಧಿ ಕೊಡ್ತಾರೆ ನಿಜ. ಆದರೆ ಮನಸ್ಸಿಗೆ ಆದಂಥ ನೋವಿಗೋ ವ್ಯಥೆಗೋ ಅದಕ್ಕೆ ಚಿಕಿತ್ಸೆಗಳು ಫಲಕಾರಿಯಾಗೋದಿಲ್ಲ. ಈ ದೇಹವನ್ನು ಸರಿಪಡಿಸಬಹುದು, ಕೆಲವೊಮ್ಮೆ ಸರಿಪಡಿಸದೆ ಆಗದೆ ಹೋಗಬಹುದು. ಆದರೆ ಅಲ್ಲಿ ಸಾನ್ನಿಧ್ಯದಲ್ಲಿ ಒಂದು ಸಮಾಧಾನ ಸಿಗುತ್ತೆ, ಒಂದು ಶಾಂತಿ ಸಿಗುತ್ತೆ. ಬೇರೆ ಯಾರೂ ಕೊಡದೇ ಇರತಕ್ಕಂಥ, ಎಷ್ಟೋ ಬಾರಿ ನಮ್ಮ ಕಿವಿ ಕೇಳಿಸಲ್ಲ, ನಮಗೆ ಕಣ್ಣಿಗೆ ಕಾಣಿಸಲ್ಲ, ಆದರೆ ಒಂದು ಸಮಾಧಾನ ಮನಸ್ಸಿನೊಳಗೆ ಉತ್ಪತ್ತಿಯಾಗಿರುತ್ತೆ. ಅದು ನಮ್ಮ ಮನೆಯಲ್ಲಿ ನೀವು ಮಾಡುವ ಪೂಜೆಯಲ್ಲೂ ಸಿಗಬಹುದು. ನೀವು ಭಗವಂತನನ್ನು ವಿವಿಧ ಬಗೆಗಳಲ್ಲಿ ಅಲಂಕಾರ ಮಾಡ್ತೀರಲ್ವ, ವಿವಿಧ ಬಗೆಗಳಲ್ಲಿ ಯಾವುದೋ ಒಂದು ನೈವೇದ್ಯವನ್ನು, ಮತ್ತೊಂದು ಸೇವೆಯನ್ನು ಮಾಡುವ ಆ ಕೈಂಕರ್ಯ ಇದೆಯಲ್ಲ, ಆ ಕಾರ್ಯ ಇದೆಯಲ್ಲ, ಅವನಿಗಾಗಿ ನಾನು ಮಾಡಿದೆ ಅಂತಕ್ಕಂಥದ್ರಲ್ಲಿ ಒಂದು ತೃಪ್ತ ಭಾವ ಉಂಟಾಗುತ್ತೆ. ಅದು ಬೇರೆ ಎಲ್ಲೂ ಸಿಗದೇ ಇರತಕ್ಕಂಥದ್ದು. ಯಾವ ವ್ಯಕ್ತಿಗಳಲ್ಲಿ ಇದನ್ನು ಅರಸಿ ಹೋದರೆ ಸಿಗಲ್ಲ. ಮನುಷ್ಯ ಕೇಡನ್ನು ಬಯಸಬಹುದು, ಅಥವಾ ನಮ್ಮಿಂದ ಆಗ್ತಕ್ಕಂಥ ಯಾವುದೋ ಸಲಹೆಯನ್ನು, ಉಪಕಾರವನ್ನು ಪಡೆದು ಅವನು ಸಂತೋಷ ಪಡಬಹುದು. ಆದರೆ ನಾನು ಯಾರಿಂದಲೂ ಏನೂ ಪಡೆದೇ ಇರತಕ್ಕಂಥ ಒಂದು ಆತ್ಮತೃಪ್ತಿ, ಸಮಾಧಾನವನ್ನು ಒಂದು ಪೂಜೆಯಲ್ಲಿ ಕಾಣಲಿಕ್ಕೆ, ಒಂದು ಸ್ತುತಿಯಲ್ಲಿ, ಸ್ತೋತ್ರಗಳಲ್ಲಿ ಹೇಳಿಕೊಂಡಾಗ ಬರತಕ್ಕಂಥದ್ರಲ್ಲಿ ಕಾಣಲಿಕ್ಕೆ ಅವಕಾಶ ಇದೆ. ಹೀಗಾಗಿ ನಾವು ಪ್ರತಿ ದಿವಸ ಒಂದಲ್ಲ ಒಂದು ದೇವತೆಯ ಆರಾಧನೆ ಅಂತಂದರೆ, ಒಂದಲ್ಲ ವಿವಿಧ ಬಗೆಗಳಿದ್ದಾಗ ನಮಗೂ ಬೋರ್ ಆಗೋದಿಲ್ಲ. ಈಶ್ವರನ ಪೂಜೆನೇ ಮಾಡ್ತಾಯಿದ್ದೀನಿ ಪ್ರತಿ ದಿವಸ, ಅದೊಂದು ಬೋರು. ಅಥವಾ ಸಂತೋಷ ಅದಿಲ್ಲಪ್ಪ, ನನಗೆಲ್ಲ ಸರ್ವವನ್ನು ಅದನ್ನೇ ಪ್ರತಿ ದಿವಸ ನಾನು ಅದರಲ್ಲೇ ಕಾಣ್ತೀನಿ ಅಂದರೆ ಬಹಳ ದೊಡ್ಡವರು ಅವರು. ವೈವಿಧ್ಯಗಳಿದ್ದಾಗ, ಮನಸ್ಸು ಹೊಸ ಹೊಸ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾಗ, ಆ ಸೇವೆಗಳಲ್ಲೇ ಬಗೆಗಳಿದ್ದಾಗ, ಒಂದು ಈಶ್ವರನಿಗೆ ನಾವು ಮೊಸರನ್ನು ಸಮರ್ಪಣೆ ಮಾಡ್ತೀವಿ. ಅಮ್ಮನವರಿಗೆ ಆಗಲೇ ಪಾಯಸ ಅಂತ ಅಂತೀವಿ. ಸುಬ್ರಹ್ಮಣ್ಯ ಸ್ವಾಮಿಗೆ ಸ್ವಲ್ಪ ಕೊಬ್ಬರಿ, ಕಲ್ಸಕ್ಕರೆ ತೆಗೆದಿಡೋಣ, ಗಣಪತಿಗೆ ಒಂದು ಮೋದಕ ಮಾಡೋಣ. ಈ ಥರದ ಬಗೆಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಂಡಾಗ ಅದು ಮನಸ್ಸಿಗೆ ಒಂದು ಹೊಸತನವನ್ನು, ಚೇತನವನ್ನು ತಂದುಕೊಡುತ್ತೆ. ಮತ್ತು ಆ ಕಾರ್ಯಗಳಲ್ಲಿ ಯಾರೂ ಬಣ್ಣಿಸಲಾಗದ, ಯಾರೂ ಕೊಡಲಾಗದ ಒಂದು ತೃಪ್ತ ಭಾವ ನಮಗೆ ಅದು ತಂದುಕೊಡುತ್ತೆ. ಈ ಕಾರಣದಿಂದಾಗಿ ಪೂಜೆಗಳು ನಮಗೆ ಆತ್ಮೋನ್ನತಿಗೆ, ನಮ್ಮ ಬದುಕಿನ ಉನ್ನತಿಗೆ ಅದು ಮಹಾ ಸಾಧನಗಳಾಗಿ ನಿಲ್ತವೆ. ಈ ಕಾರಣದಿಂದ ಪ್ರತಿ ದಿವಸದ ಪೂಜೆ ಒಂದು ಸ್ವಲ್ಪ ಹೊತ್ತಾದರೂ, ಒಂದು 20 ನಿಮಿಷವಾದರೂ ನಾವು ನಮ್ಮ ಸಮಯವನ್ನು ಅಲ್ಲಿ ಮೀಸಲಿಟ್ಟು ಆ ಒಂದು ಆನಂದ ಯಾವುದು ಸಿಗುತ್ತೆ ಅದನ್ನು ನಾವು ಅನುಭವಿಸಬೇಕು. ಅದನ್ನು ನಾವು ಹೇಗಿತ್ತು ಅಂದರೆ ಹೇಳೋಕ್ಕಾಗಲ್ಲ. ಪೂಜೆ ಮಾಡಿದವರಿಗೆ, ಸ್ತೋತ್ರ ಹೇಳ್ಕೊಂಡವರಿಗೆ ಅದರ ರುಚಿ ಗೊತ್ತಾಗುತ್ತೆ. ಅದು ಇಂದ್ರಿಯಾತೀತವಾದ ರುಚಿ. ನಾಲಿಗೆ ಯಾವುದೋ ಒಂದು ಆಹಾರದ ಒಂದು ಏನೋ ಸಿಹಿ ಹಾಕ್ಕೊಂಡೆ ಬಾಯಿಗೆ, ಅದು ರುಚಿ ಅಷ್ಟೇ ಅದು. ಆದರೆ ಭಗವಂತನ ಕೈಂಕರ್ಯ, ಆ ಸೇವೆಯ ರುಚಿ ಇದೆಯಲ್ಲ, ಅದು ನಾನು ಹೇಳೋಕ್ಕಾಗಲ್ಲ. ಅದನ್ನು ಅನುಭವಿಸಿ ಮನಸ್ಸಿಗೊಂದು ಭಾವೋನ್ನತಿ ಉಂಟಾಗುತ್ತೆ. ಆ ಫೀಲ್ ಅದು ಎಲ್ಲರಿಗೆ ಸಿಗಬೇಕು. ಅದು ಈ ದಿವಸ ಅಮ್ಮನವ್ರ ಪ್ರಾರ್ಥನೆಯಿಂದ ಲಲಿತಾ ಸಹಸ್ರನಾಮ ಹೇಳ್ಕೊಳ್ತಿರೋ ಅಥವಾ ಸುಬ್ರಹ್ಮಣ್ಯ ಅಷ್ಟೋತ್ತರ ಹೇಳ್ಕೊಳ್ತಿರೋ, ಅದು ನಿಮಗೆ ಬಿಟ್ಟಿದ್ದು. ಅದರಲ್ಲಿ ಆ ಟೇಸ್ಟನ್ನು ನೀವು ಅನುಭವಿಸಿ ಆ ರೀತಿಯಲ್ಲಿ ಪೂಜೆ ಮಾಡಿ. ಒಳ್ಳೆಯದಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.